ಮಲೆನಾಡಿನ ಭಾಗದಲ್ಲಿ ಮತ್ತೆ ಕಾಡಾನೆಗಳ ಉಪಟಳ ಜಾಸ್ತಿ ಆಗ್ತಾ ಇದೆ. ಮಾನವ ಮತ್ತು ಕಾಡಾನೆಗಳ ನಡುವಿನ ಸಂಘರ್ಷ ಏನಿದೆ ಅದು ನಿರಂತರವಾಗಿ ಮುಂದುವರಿತಾ ಇದೆ. ಪ್ರಮುಖವಾಗಿ ಮಲೆನಾಡು ಭಾಗದ ಜನರಿಗೆ ಉಪಟಳ ಕೊಡ್ತಾ ಇದ್ದಂತಹ ಮಕ್ನಾ ಕಾಡಾನೆ ಏನಿದೆ ಅದನ್ನು ಸೆರೆ ಹಿಡಿಯುವಂತಹ ಕೆಲಸ ಆಗಿದೆ. ಮಕ್ನಾ ಕಾಡಾನೆಗೆ ಅರವಳಿಕೆ ನೀಡಿದ್ದಾರೆ ವೈದ್ಯ ಡಾಕ್ಟರ್ ರಮೇಶ್ ಅವರು. 1 ಗಂಟೆಗೂ ಹೆಚ್ಚು ಕಾಲ ಅರವಳಿಕೆಯ ಚುಚ್ಚುಮದ್ದನ್ನು ನೀಡಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಡೆಗೂ ಕೂಡ ಮಕ್ನಾ ಕಾಡಾನೆಗೆ ಅರವಳಿಕೆಯ ಚುಚ್ಚುಮದ್ದನ್ನು ಕೊಡುವಲ್ಲಿ ವೈದ್ಯರು ಸಕ್ಸಸ್ ಆಗಿದ್ದಾರೆ. ಸ್ವಲ್ಪ ದೂರ ಓಡಿ ಕುಸಿದು ಬಿದ್ದಿದೆ ಮಕ್ನಾ ಕಾಡಾನೆ. ಜಾನುವಾರು ಮನೆಗಳ ಮೇಲೆ ಈ ಮಕ್ನಾ ಕಾಡಾನೆ ದಾಳಿ ಮಾಡಿತ್ತು, ದೊಡ್ಡ ಮಟ್ಟದ ಹಾವಳಿ ಇಟ್ಟಿತ್ತು. ಈ ಮಕ್ನಾ ಸೆರೆ ಹಿಡಿಯುವಲ್ಲಿ ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಕ್ಸಸ್ ಆಗಿದ್ದಾರೆ. ರೇಡಿಯೋ ಕಾಲರನ್ನು ಅಳವಡಿಸಿ ಸ್ಥಳಾಂತರವನ್ನು ಮಾಡುವಂತಹ ಕೆಲಸಕ್ಕೆ ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ. ಹಾಸನ, ಸಕಲೇಶಪುರ, ಈ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಸಕಲೇಶಪುರ ಮತ್ತು ನಮ್ಮ ಬೇಲೂರು ತಾಲೂಕದಲ್ಲಿ ಸಾಕಷ್ಟು ಒಂದು 6, 7, 8 ತಿಂಗಳಿಂದ ಕಾಡಾನೆಗಳ ತೊಂದರೆ ಇತ್ತು. ಮತ್ತು ಕಳೆದ 1-1.5 ತಿಂಗಳಿಂದ ಸಾಕಷ್ಟು ಪ್ರಾಣ ಹಾನಿಯೂ ಆಗಿದೆ. ಈ ನಿಟ್ಟಿನಲ್ಲಿ ನಮಗೂ 3 ಆನೆಗಳು ಕ್ಯಾಪ್ಚರ್ ಮಾಡಲಿಕ್ಕೆ ಯಾವುದ್ಯಾವುದು ಆನೆಗಳು ಈ ಪ್ರಾಣ ಹಾನಿ ಮಾಡ್ತಾ ಇದ್ದುದಕ್ಕೂ ಮತ್ತು ಪ್ರಾಪರ್ಟೀಸು ಜನರ ಆವಾಸನ ಮಾಡಲಿಕ್ಕೆ ಎಲ್ಲ ಬಂದಿದೆ. ಆದ್ದರಿಂದ ನಾವು ಈ ಆನೆಗಳನ್ನೇ ಹಿಡಿಯಲಿಕ್ಕೆ ಇವತ್ತು ಸಂಡೇ ಆಗಿದ್ದು ನಮ್ಮ ಸೌರವ್ ಕುಮಾರ್